ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಮತ್ತಾರು ಅಲ್ಲ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಇವತ್ತಿಗೆ ಅತಿಯಾಗಿ ಕೇಳಿ ಬರ್ತಾ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕಬ್ಬಿನ ಬೆಲೆ. ರೈತರು ಕರ್ನಾಟಕದಲ್ಲಿ ಇವರೇನು ವಿಶೇಷವಾದಂಥ ಡಿಮ್ಯಾಂಡನ್ನು ಸರ್ಕಾರದ ಮುಂದೆ ಕೇಳ್ತಾ ಇದ್ದಾರಾ? ಇಲ್ಲ. ಮಹಾರಾಷ್ಟ್ರದಲ್ಲಿ ಅಲ್ಲಿ 3500 ಕೊಡ್ತಾ ಇದ್ದಾರೆ, 3550 ಕೊಡ್ತಾ ಇದ್ದಾರೆ, 600 ಕೊಡ್ತಾ ಇದ್ದಾರೆ, 3650 ಕೊಡ್ತಾ ಇದ್ದಾರೆ. ಭೂಮಿ ಒಂದೇ, ನೀರು ಒಂದೇ, ಪ್ರಾಕೃತಿಕವಾಗಿ ಎಲ್ಲ ಒಂದೇ. ಅಲ್ಲಿ ಕೊಡೋಕ್ಕಾಗುತ್ತೆ, ಇಲ್ಲಿ ಕೊಡೋಕ್ಕೆ ಯಾಕೆ ಆಗೋದಿಲ್ಲ? ಸರ್ಕಾರ ರೈತರನ್ನ ಮೂರ್ಖರು ಮಾಡ್ತಾ ಇದ್ದಾರೆ. ಅದಕ್ಕೇನೆ ರೈತರು ಸಮಾಧಾನ ಆಗದ ಕಾರಣಕ್ಕೆ ಮತ್ತೆ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲ ಕಡೆ. ನೋಡಿ, ಸಿದ್ದರಾಮಯ್ಯ ಹಿಂದಿನ ಫಸ್ಟ್ ಟೈಮ್ CM ಆದಾಗ ಸಿದ್ದರಾಮಯ್ಯನೇ ಬೇರೆ, ಈಗ CM ಆಗಿರುವಾಗ ಈ ಸಿದ್ದರಾಮಯ್ಯನೇ ಬೇರೆ ಥರ ನಮಗೆ ಕಾಣ್ತಾರೆ. ಈಗ ಕಾರ್ಖಾನೆಯವರಿಗೆ ಎಲ್ಲಿ ಬೇಜಾರಾಗುತ್ತೋ ಅನ್ನೋ ರೀತಿಯಲ್ಲಿ ನೀವು ತೀರ್ಮಾನ ತಗೊಳ್ಳೋದಾದ್ರೆ ನಿಮ್ದ್ಯಾವ ಸೀಮೆ ಸರ್ಕಾರ ಇದು? ನೀವು ಜನಪರವಾದ, ರೈತರ ಪರವಾದ ಯಾವ ಸೀಮೆ ಸರ್ಕಾರ ನಿಮ್ದು? ಸರಿ, ಜನಸಾಮಾನ್ಯರಿಗೆ 5 ಗ್ಯಾರಂಟಿಗಳನ್ನ ಕೊಟ್ಟಂತಹ ಸರ್ಕಾರ, ಜನಪರವಾಗಿ ನಿಲ್ತೀನಿ ಎನ್ನುವಂತಹ ಸರ್ಕಾರ, ಆದ್ರೆ ಬೀದಿಲಿ ಕುಳಿತು ರೈತರು ಕೂಗ್ತಾ ಇದ್ದಾರಲ್ಲ, ಆ ಕೂಗು ವಿಧಾನಸೌಧದ ಗೋಡೆಗೆ ಅಪ್ಪಳಿಸಿ ವಾಪಸ್ ಬರ್ತಾ ಇದೆ. ಯಾಕೆ ಒಳಗಡೆ ಇರೋರು ಕೇಳಿಸ್ತಾ ಇಲ್ಲ? ನೀವು ಬಸ್ಸನ್ನ ಫ್ರೀಯಾಗಿ ಕೊಡ್ರಪ್ಪ ಅಂತ ಅರ್ಜಿ ಹಾಕಿಲ್ಲ, ಯಾರು ಕೇಳಿಲ್ಲ. ನೀವು 2000 ರೂಪಾಯಿನ ಕೊಡ್ರಪ್ಪ ಅಂತ ಅರ್ಜಿ ಹಾಕಿದ್ರ. 1 ಟನ್ಗೆ 10,000 ಕೊಟ್ಟರು ರಾಜ್ಯಕ್ಕಾಗ್ಲಿ ಕೇಂದ್ರಕ್ಕಾಗ್ಲಿ ನಷ್ಟ ಆಗೋದಿಲ್ಲ. ಆದ್ರೆ 3,500 ಕೊಡೋದಕ್ಕೂ ಸರ್ಕಾರ ಹಗ್ಗ ಜಗ್ಗಾಟ ನಡೆಸ್ತಾ ಇದೆ ಅಂತ, ಇದನ್ನ ನೀವು ಒಪ್ತೀರಾ? ನಿಮಗೆ ಸರ್ಕಾರದ ಕೈಲಿ ಕೊಡ್ಸಕ್ ಸಾಧ್ಯ ಆಗಲ್ಲ ಅನ್ನೋದಾದ್ರೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನಿದೆ ಅದನ್ನು ಡಿಕ್ಲೇರ್ ಮಾಡಿ. ಸರಿನು, ಇತ್ತೀಚೆಗಷ್ಟೇ ಮಂಡ್ಯ DC ಆಫೀಸ್ ಮುಂದೆ ಓರ್ವ ರೈತ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾನೆ. ಆತ ಹಸು ನೀಗ್ತಾನೆ. ಯಾಕೆ ಸರ್ ಅಲ್ಲಿ ನ್ಯಾಯ ಸಿಗುವಂತಹ ಕೆಲಸ ಆಗಲಿಲ್ಲ? ಅದ್ರ ಬಗ್ಗೆ ಹೋರಾಟನೂ ಕೂಡ ಅಷ್ಟರ ದೊಡ್ಡ ಮಟ್ಟಿಗೆ ಸದ್ದು ಮಾಡಲಿಲ್ಲ. ಅಲ್ಲಿ ಒಬ್ಬರು ಶಾಸಕರಿದ್ದಾರೆ ಮಂಡ್ಯದಲ್ಲಿ, ಹಾಗಾಗಿ ನಾನು ಅಲ್ಲಿ ಹೆಚ್ಚು ಆ ದಿಕ್ಕಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಬಟ್ ಯಾವುದೇ ರೈತ ಸಾಯಬಾರ್ದವ. ಯಾಕಂದರೆ ಅನ್ನ ಕೊಡೋನು ವಿಷ ಕುಡಿಬಾರ್ದು. ವಿಷ ಕುಡಿಯುವ ಮಟ್ಟಕ್ಕೆ ಸರ್ಕಾರ ಅವನಿಗೆ ಆತ ರೀತಿಯ ಒತ್ತಡಗಳನ್ನು ಇಟ್ಟಿರಬಾರ್ದು. ಸಾಲದ ವಿಷಯ ಆಗಿರ್ಬೋದು, ಬೆಲೆ ವಿಷಯ ಆಗಿರ್ಬೋದು, ಅಥವಾ ಆರ್ಥಿಕ ನೀತಿಗಳಾಗಿರ್ಬೋದು, ಅಥವಾ ಇನ್ಯಾತ್ರೆ ಕಂದಾಯ ನೀತಿಗಳಾಗಿರ್ಬೋದು, ಯಾವುದೂ ಕೂಡ ಅವನಿಗೆ ಬಾಧಕ ಆಗಬಾರ್ದು. ಅನ್ನ ಕೊಡೋನ್ನ ನೀವು ಸಾಯಿಸ್ತಿರಲ್ರಿ, ಇದು ಮಾನ ಮರ್ಯಾದೆ ಇರೋರು ಆಡಳಿತನ, ಇದು ನಡವಳಿಕೆನ? ಇದು ಸರಿಯಲ್ಲ. ರೈತ ಸಾಯಲೇಬಾರ್ದು. ರೈತರು ಕೂಡ ಇದಕ್ಕೆ ಜಗ್ಗಬಾರ್ದು, ವಿಷ ಕುಡಿಯೋ ಮಟ್ಟಕ್ಕೆ ಯಾವ ಕಾರಣಕ್ಕೂ ಆಲೋಚನೆ ಮಾಡಬಾರ್ದು. ಅಂಥ ತಪ್ಪಿಗೆ ನೀವು ಕೈ ಹಾಕಬೇಡಿ. ಯಾಕೆ ಅಂದರೆ ಒಂದು ಕಡೆ ನನಗೆ ನೋವಿದೆ, ನೀನೇನೋ ನಿರಾಶೆ ಉಳ್ತೀಯ ಅಂದರೆ ಡಿಪ್ರೆಸ್ ಆಗ್ತೀಯ. ನಿನಗೇನೋ ಏನಪ್ಪ ಏನು ದಾರಿನೇ ಕಾಣ್ತಾ ಇಲ್ಲ ಅಂತ ಹೇಳಿ ನಿನ್ನ ಕಣ್ಣು ಮುಚ್ಕೊಂಡು ವಿಷ ಕುಡಿದು ಬಿಡ್ತೀಯ. ನಿನ್ನ ಹಿಂದೆ ಇದ್ದಾರೆ, ನಿನ್ನ ಮಕ್ಕಳಿದ್ದಾರೆ, ನಿನ್ನ ಹೆಂಡತಿ ಇದ್ದಾರೆ, ವಯಸ್ಸಾದಂಥ ತಂದೆ ತಾಯಿಗಳಿರ್ತಾರೆ. ಅವ್ರ ಕತೆ ಏನು? ಸರಿ, ರೈತ ಚಳವಳಿ ವಿಚಾರಕ್ಕೆ ಬಂದರೆ, ಈಗ ಕಳೆದ ಕೆಲವೊಂದು 20 ವರ್ಷ 30 ವರ್ಷದ ಹಿಂದೆ ನಡೆದಂತಹ ಹೋರಾಟಗಳಲ್ಲಿ ಸರ್ಕಾರಕ್ಕೊಂದು ಭಯ ಇರ್ತಿತ್ತು, ಹೆದರ್ಕೊಳ್ತಾ ಇತ್ತು. ಇತ್ತೀಚಿನ ಹೋರಾಟಗಳಲ್ಲಿ ಸರ್ಕಾರ ತುಂಬ ಮೃದುವಾಗಿ ತಗೊಂಡ್ಬಿಡ್ತಾ ಇದೆಯಾ ವಿಚಾರವನ್ನ ಅಂತ? ನೋಡಿ, ನಾವು ಹಳ್ಳಿಗಳಲ್ಲಿ ಹೋದರೆ ರೈತರು ಒಂದು ದೊಡ್ಡ ಸಮುದಾಯವಾಗಿ ಆರ್ಗನೈಸ್ ಆಗ್ತಾರೆ. ಈಗ ಈ ಪಕ್ಷಗಳು ಏನು ಮಾಡಿದ್ದಾವೆ ಅಂದರೆ, ರೈತನ ಸಮುದಾಯ ಏನಿತ್ತು, ಹಳ್ಳಿಯೇ ಒಂದು ದೊಡ್ಡ ಸಮುದಾಯ, ಒಟ್ಟಿಗೆ ಕುಂತು ಮಾತಾಡೋದು, ಒಟ್ಟಿಗೆ ಕಲಿಯೋದು, ಒಟ್ಟಿಗೆ ತೀರ್ಮಾನ ತಗೊಂಡು ಒಂದು ಚಳುವಳಿಯಲ್ಲಿ ಭಾಗವಹಿಸೋರು. ಈಗ ಹಳ್ಳಿನಲ್ಲಿ ಕಾಂಗ್ರೆಸ್ ರೈತ, BJP ರೈತ, JDS ರೈತ, ಇದು 3 ಭಾಗ ಮಾಡ್ತಾರೆ. ಮತ್ತು ಇನ್ನೊಂದು ಸ್ಟೇಜ್ ಎಲ್ಲಿಗೆ ಹೋಗಿದೆ ಅಂದರೆ, ನೀನು ಕುರುಬ, ನೀನು ಲಿಂಗಾಯತ, ನೀನು ಗೌಡ, ನೀನು SC,
ನೀನು ಎಸ್ ಟಿ, ಹೀಗೆ ಜಾತಿವಾರು ಒಡೆದು ಚೂರು ಮಾಡಿ ಆ ಚೂರುಗಳನ್ನು ಗುಡ್ಡೆ ಹಾಕ್ಕೊಂಡು ನನಗೆ ಮೆಜಾರಿಟಿ ಇದೆ, ಆ ಚೂರುಗಳನ್ನು ಗುಡ್ಡೆ ಹಾಕ್ಕೊಂಡು ನನಗೆ ಮೆಜಾರಿಟಿ ಇದೆ ಅಂತ ಈ ಥರ್ಡ್ ರೇಟ್ ಪಾಲಿಟಿಕ್ಸನ್ನು ಮಾಡ್ತಕ್ಕಂಥ ಈ ರಾಜಕೀಯ ಪಕ್ಷಗಳಿದಾವಲ್ಲ, ಇವನು ಕ್ಯಾಕರ್ ಸುಗಿದು ಹಳೆ ಮೆಟ್ಟಲ್ಲಿ ಹೊಡೆದು ಜನ ಆಚಿಕೆ ಹಳ್ಳಿಯಿಂದ ಆಚಿಕೆ ಹಾಕಬೇಕು. ಇನ್ನೂ ಇಂಥದ್ದೆಲ್ಲ ಕೆಟ್ಟ ನೀತಿಯನ್ನು ಸಹಿಸ್ಕೊಂಡು ಸುಮ್ಮನೆ ಇದಾರಲ್ಲ, ಇದು ತಪ್ಪಲ್ವೇ? ಇದನ್ನು ನಾಚಿಕೆ ಆಗಬೇಕು ಇದನ್ನು ಮಾಡ್ತಕ್ಕಂಥ ರಾಜಕಾರಣಿಗಳು. ನೀವು ರಾಜಕಾರಣಿ ಅಂದರೆ ಸಮಾಜವನ್ನು ಸಮತೋಲನವಾಗಿ ಯೋಚನೆ ಮಾಡುವಂಥದ್ದು ಮತ್ತು ಇಡೀ ಸಮಾಜವನ್ನು ಸರಿದಾರಿಗೆ ಹೆಂಗೆ ತರಬೇಕು ಅಂತ ಹೇಳಿ ಹಗಲು ರಾತ್ರಿ ಚಿಂತನೆ ಮಾಡ್ತಕ್ಕಂಥವನು, ನಿಸ್ವಾರ್ಥಿಯಾಗಿರುವಂಥವನ್ನ, ಅವನು ಸೇವಾ ಮನೋಭಾವ ಇರೋವನ್ನ ರಾಜಕಾರಣಿ ಅಂತಾರೆ. ಉದಾಹರಣೆಗೆ ಸ್ವಾತಂತ್ರ್ಯ ಚಳವಳಿ ಯಾರ್ಯಾರು ಭಾಗವಹಿಸಿದ್ರು, ಸ್ವಾತಂತ್ರ್ಯ ಚಳವಳಿಯಿಂದ ಮುಂದೆ ಸರ್ಕಾರ ರಚನೆ ಆದಾಗ ಯಾರ್ಯಾರು ಇದ್ರೋ ಅವರೆಲ್ಲ ರಾಜಕಾರಣಿಗಳನ್ನು ಕಾಣೋರು. ಯಾಕಂದರೆ ಕರ್ನಾಟಕದ ವಿಧಾನಸಭೆಯಲ್ಲಿ ಆ ಸಿಟ್ಟಿಂಗ್ ಚಾರ್ಜ್ ಕೊಡೋರು 5 ರೂಪಾಯಿ. ಅಯ್ಯೋ ನಮಗೆ ಬೇಡಿಯಪ್ಪ, ಆ ಸಿಟ್ಟಿಂಗ್ ಚಾರ್ಜ್ ತೊಗೊಂಡ್ರೆ ನನ್ನ ಸೇವೆಗೆ ಶುಲ್ಕವನ್ನು ಪಡೆದಂಗೆ, ಸರ್ವಿಸ್ ಚಾರ್ಜ್ನ ಪಡ್ಕೊಂಡಂಗೆ. 10 ತೊಗೊಂಡ್ರೆ ನನ್ನ ಸೇವೆ ಕಲಾಸ್, ಬೇಡಪ್ಪ ಅಂತ ಹೇಳಿ ತಿರಸ್ಕಾರ ಮಾಡೋರು ಜನ. ಇವಾಗಲ ಗಂಟು ಹೊಡೆಯೋಕ್ಕೆ ವಿಧಾನಸೌಧಕ್ಕೆ ಇಲ್ಲಿ ಬಂಡವಾಳ ಹಾಕಿ ಗೆದ್ದು ಬರ್ತಾರೆ. ಇಂಥ ರಾಜಕಾರಣಿಗಳು ಅಂತ ಕರೆಯೋಕ್ಕೆ ಸಾಧ್ಯ ಆಗುತ್ತಾ? ಹಾಗಲ್ಲಿ ದರೋಡೆಕೋರ ಥರ ವಿಧಾನಸಭೆಯಲ್ಲಿ ಕಾಣ್ತಾರೆ. ಇಂಥ ರಾಜಕಾರಣವನ್ನು ಜನ ಮಾರ್ಪಾಡು ಮಾಡಬೇಕು, ಇಲ್ಲ ಅವ್ರನ್ನ ತಿದ್ದಿ ಸರಿ ಮಾಡಬೇಕು, ಇಲ್ಲ ಜನರು ಭಯ ಇರಬೇಕು, ಜನರು ಕಿತ್ತು ಬಿಸಾಕಬೇಕು ಅವ್ರ ಬದಲಾವಣೆ ಆಗದೇ ಇದ್ದರೆ. ಇದನ್ನು ಎಚ್ಚರಿಕೆಯಾಗಿ ಜನ ಕಾಣ್ತಾ ಇದ್ದರೆ ಜನರಿಗೆ ತಕ್ಕನಾದ ರಾಜಕಾರಣ ಪ್ರಾರಂಭ ಆಗುತ್ತೆ, ಜನರಿಗೆ ತಕ್ಕನಾದ ಸರ್ಕಾರ ಬರುತ್ತೆ. ನಾನೇ ಓಟಿಗೆ 500 ರೂಪಾಯಿ 1000 ಇಸ್ಕೊಂಡು ಓಟ್ ಹಾಕಿದ್ರೆ ಹೆಂಗೆ? ನಾನೇ ಅವ್ರು ತಗೊಂಬಂದು ಕೊಡ್ತಕ್ಕಂಥ ಲಿಕ್ಕರ್ ಬಾಟ್ಲಿಗಳನ್ನು ಇಸ್ಕೊಂಡ್ರೆ ಹೆಂಗೆ? ಇದನ್ನು ಜನಸಾಮಾನ್ಯರಲ್ಲೂ ಜಾಗ್ರತೆ ಆಗಬೇಕು. ರಾಜಕಾರಣಕ್ಕೆ ಕರ್ಕೊಂಬರ್ತಿರಲ್ಲ ರಾಜಕೀಯ ಪಕ್ಷದವರು, ಉದಾಹರಣೆಗೆ ಈಗ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನೊಂದಿರ್ಬೋದು. 40 ಫಂಡ್ ಎಷ್ಟು ಕೊಡ್ತೀರಿ ನೀವು? 40 ಫಂಡ್ 10 ಕೋಟಿ ಕೊಡ್ತೀಯಾ, 15 ಕೋಟಿ ಕೊಡ್ತೀಯಾ ಅಂತ ಕೇಳಿದರೆ ನೀನು ಗೆದ್ದು ಬರೋಕ್ಕೆ ಎಷ್ಟು ಬೇಕು? ಅಲ್ಲಪ್ಪ ಆಗಲ್ಲ, ಅಲ್ಲಿ 25 ಕೋಟಿ 30 ಕೋಟಿ ಅವನು ಎದುರು ಪಾರ್ಟಿ ಅವನು ಖರ್ಚು ಮಾಡ್ತಾನೆ. ಇಲ್ಲ ನಾನು 50 ಆಗಲಿ ಗೆದ್ದು ಬರ್ತೀನಣ್ಣ ಅಂತ ಹೇಳಬೇಕು. ಅಂಥವನ್ನು ಹುಡುಕಿ ನೀವು ಕ್ಯಾಂಡಿಡೇಟ್ ಮಾಡುವಾಗ ಸಮಾಜ ಸುಧಾರಣೆ ಬಗ್ಗೆ ಎಲ್ಲರ ಅವಕಾಶ ಇದೆಯಾ? ಅವನು ಕಮರ್ಷಿಯಲ್ ಆಗಿ ಬರ್ತಾನೆ ವಿಧಾನಸಭೆಗೆ, ಪಾರ್ಲಿಮೆಂಟಿಗೆ, ದುಡಿಯೋಕ್ಕೋಸ್ಕರನೇ ಬರ್ತಾನೆ. ಅವನ ಆಸ್ತಿ ರಕ್ಷಣೆಗೆ ಬರ್ತಾನೆ, ಆಸ್ತಿಯನ್ನು ಹೆಚ್ಚು ಮಾಡ್ಕೊಳಕ್ಕೆ ಬರ್ತಾನೆ ಚುನಾವಣೆಗೆ. ಸರ್ವಿಸ್ ನೋ ಸರ್ವಿಸ್. ಸರ್, ಇದೆಲ್ಲ ಒಂದ್ ಕಡೆ ಆದ್ರೆ ಈಗ ಒಡೆದೋಗಿರೋ ರೈತ ಚಳುವಳಿನ ಒಗ್ಗೂಡ್ಸೋದು ಹೇಗೆ? ಹಾಗಾದ್ರೆ ದಿನೇ ಕಳೆದಂಗೆ ಹೊಸ ಜನ ಬರ್ತಾರೆ, ಹೊಸ ಸೇರ್ತಾರೆ, ನಡೆಯುತ್ತೆ. ಅದು ಯಾವ ಕಾಲಕ್ಕೂ ಚಳುವಳಿ ಅನ್ನೋದು ನಿರಂತರ ಹರಿಯೋ ನೀರಿದ್ದಂಗೆ. ಈಗ ನನಗೆ 45 ವರ್ಷ ರೈತ ಚಳುವಳಿಯಲ್ಲಿ ಬಂದು, ಹಾಗಾಗಿ ಈಗ ನಾನು ಎಲ್ಲೋ ಯಾವುದೋ ಸ್ಟೇಜಲ್ಲಿ ನನಗೆ ದಣುವಾದರೆ ಮತ್ತಾರೋ ನಡೆಸೋರು ಬೇರೆ ಹೆಸರಲ್ಲೋ ಬೇರೆ ಬ್ಯಾನರ್ನಲ್ಲೋ ನಡೀತಾ ಇರುತ್ತೆ. ಸರಿ, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರೋದಾದ್ರೆ ಯಾವ ಒಂದು ಇಸ್ವಿಯಲ್ಲಿ ನೀವು ಹೋರಾಟದ ಹಾದಿ ಕಡೆ ಬರ್ತೀರ? ನೋಡುವ, ನಾನು ಕಾಲೇಜ್ ಡೇಸ್ 1980ನೇ ಇಸ್ವಿ. ಆಗ ನನ್ನ ಎಲ್ಲ ಗೆಳೆಯರು ಜೊತೆಯಲ್ಲಿ ನಾನು ಇರುವಾಗ ಆ ದಿನ 1980 ಜುಲೈ 21ನೇ ತಾರೀಕು ನರಗುಂದ ನವಲಗುಂದದಲ್ಲಿ ಗೋಲಿಬಾರ್ ಆಗುತ್ತೆ, ರೈತರು ಸತ್ತೋಗಿರ್ತಾರೆ. ಆ ಒಂದು ಸನ್ನಿವೇಶ ಬೆಳಿಗ್ಗೆ ಪತ್ರಿಕೆಯಲ್ಲಿ ಪ್ರಜಾವಾಣಿ ಮತ್ತು ಒಂದು ಇಂಗ್ಲೀಷ್ ಪೇಪರ್ನ ನನ್ನ ಗೆಳೆಯ ಒಬ್ಬ ಶಾಮಣ್ಣ ಅಂತ ಓದುವ ರೂಢಿ ಅವನಿಗೆ. ಅವನು 2 ಪತ್ರಿಕೆಯನ್ನು ಹಿಡ್ಕೊಂಡು ನಾವು ಇದ್ದಂಥ ಕಡೆಗೆ ಬರ್ತಾನೆ. ನಮ್ಮೆಲ್ಲ ಗೆಳೆಯರು ವಿಜಯ, ಪ್ರಕಾಶ ಇತ್ಯಾದಿ ಎಲ್ಲ ಇರ್ತೀವಿ. ನಾನು ಸುಮ್ಮನೆ ಮಲಗಿರ್ತೀನಿ.
ಆತ ಎದ್ದೇಳಯ್ಯ, ನೀನು ರೈತನ ಮಗ, ನೀನು ಹಿಂಗೆ ಮಲಗಿಬಿಟ್ಟಿದೀಯಾ, ರೈತರನ್ನೆಲ್ಲ ಬೀದಿನಲ್ಲಿ ಪೊಲೀಸರು ಹೊಡೆದಾಕ್ಬಿಟ್ಟವ್ರೆ, ಹೇಳಪ್ಪ ಅಂತಾನೆ. ಏನೋ ಕೀಟ್ಲೆ ಮಾಡಿ ನನ್ನನ್ನು ಎಬ್ಬರ್ಸಕ್ಕೆ ಬಂದಿದ್ದಾನೆ, ನಾನು ಎದ್ದೇಳಬಾರ್ದು ಅಂತ ಹೇಳಿ ಸ್ವಲ್ಪ ಡ್ರಾಮಾ ಮಾಡ್ಕೊಂಡು ಮಲ್ಕಂತಿ. ಅವನು ಹೇಳ್ತಾನೆ, ನನಗೆ ಗೊತ್ತಾಯ್ತು ನೀನು ಹೇಳಲ್ಲ, ನೀನು ಹೇಳದೇ ಇದ್ದರೆ ಹೋಗಲಿ, ಆಮೇಲೆ ಎದ್ದಾಗ ಆದರೂ ಪೇಪರ್ ಓದಂತ ಪೇಪರ್ನ ಅಲ್ಲಿ ಬಿಸಾಕಿ ಹೋಗ್ತಾನೆ. ಆಗ ನನಗೇನು ಅನ್ನಿಸ್ತು, ನಿಜನೋ ಸುಳ್ಳೋ ಇವನು ಹೇಳಿದ್ದು ಅಂತೇಳಿ ಅಲ್ಲಿ ಪೇಪರ್ನ ಹುಡುಕಿ ತಗೊಂಡು ನೋಡಿದಾಗ ಅದು ದೊಡ್ಡ ಸುದ್ದಿ ಇರ್ತದೆ. ಹಾಗಾಗಿ ಅದು ನೋಡಿದ ಮೇಲೆ ಅದನ್ನು ತೊಗೊಂಬಂದು ಕಾಲೇಜ್ ಹಾಸ್ಟೆಲ್ ಹತ್ರ ಬಂದು ನಮ್ಮೆಲ್ಲ ಗೆಳೆಯರ ಕೈಲಿ ಓದಿಸಿ ಅಲ್ಲೊಂದು 25 ಜನ ಮಾತಾಡಿ ಕಾಲೇಜಿಗೆ ಬಂದು ಅಲ್ಲಿ ಲಾಂಗ್ ಬೆಲ್ ಹೊಡೆದು ಎಲ್ಲ ಸ್ನೇಹಿತರುಗಳಿಗೆಲ್ಲ ತಿಳಿಸಿ, ನಡೀರಿ ನಾವು ರೈತರ ಪರ ಒಂದು ವಾಯ್ಸ್ ಮಾಡೋಣ ಅಂತ ಹೇಳಿ ಮೆರವಣಿಗೆ ಬರ್ತೀವಿ. ಅಲ್ಲಿ ಯಾರೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು, ಆವಾಗ ಡಬಲ್ ಸ್ಟಾರ್, ಅವನು ಬಂದು ಪಾಟೀಲ್ ಅಂತ, ಏಯ್ ಗುಂಡಾಗ್ತೀನಿ ಮಗನೇ, ಪರ್ಮಿಷನ್ ತೊಗೊಂಡಿದ್ದೀವಿ, ಹೆಂಗೆ ಹೊರಟೆ ಅಂತ ಹೇಳಿ ಗದ್ದಲ ಮಾಡ್ತಾನೆ. ಆಮೇಲೆ ಸರಿ ನಾವು ಹೋಗೋರೆ ಅಪ್ಪ, ರೈತರಿಗೆ ಅನ್ಯಾಯ ಆಗಿದೆ, ನಾವು ಹೇಳ್ತೀವಿ ತಹಶೀಲ್ದಾರ್ಗೆ, ಸರ್ಕಾರಕ್ಕೆ ಹೇಳ್ತೀವಿ ಅಂತ ಹೇಳಿ ಮನವಿ ಕೊಡ್ತೀವಿ. ಅಲ್ಲಿಂದ ನಮ್ಮ ರೈತ ಚಳುವಳಿ ಪ್ರಾರಂಭ ಆಯಿತು. ನೀವು ಓದಿದ್ದೇನು ಸರ್? ನಾನು ಡಿಗ್ರಿ ಓದುವಾಗ ಅಲ್ಲೇ ಮಧ್ಯಕ್ಕೆ ಬಿಟ್ಟು ರೈತ ಚಳುವಳಿಗೆ ಬರ್ತೀನಿ. ಅಲ್ಲಿ ಚಳುವಳಿಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ, ಸುಂದರೇಶ್, ರುದ್ರಪ್ಪನವರು ಈಗೆಲ್ಲ ಇರ್ತಾರೆ. ಮತ್ತು ನಾವು ಹಾಸನ ಜಿಲ್ಲೆಯವರು, ನಮ್ಮ ವಯಸ್ಸಿನವರೇ ಎಲ್ಲ ಯುವಕರು ತಂಡ ನಮ್ಮದು. ಹಾಗಾಗಿ ಸಂಪೂರ್ಣವಾಗಿ ಚಳುವಳಿಯಲ್ಲಿ ಸಂಪೂರ್ಣ ನಡೀತೀವಿ. ಹೇಗಿತ್ತು ಸರ್ ನಿಮ್ಮ ಚಳುವಳಿ ಜೀವನ? ಚಳುವಳಿ ಜೀವನ ಚಂದ ಅಮ್ಮ. ಯಾವಾಗಲೂ ಸತ್ಯವನ್ನೇ ಪ್ರತಿಪಾದನೆ ಮಾಡ್ತಾ, ಹೊಸ ಹೊಸ ವಿಷಯಗಳನ್ನು ಅಧ್ಯಯನ ಮಾಡ್ತಾ, ನಾನು ಓದುವಾಗ ನಾನು ಲಾಸ್ಟ್ ಬೆಂಚು ಸ್ಟೂಡೆಂಟ್. ನಾವು ಮೇಷ್ಟ್ರ ಕಣ್ಣಿಗೆ ಬೀಳ್ದಂಗೆ ಜೋಪಾನವಾಗಿ ಕಾಣ್ದಂಗೆ ಕೂತ್ಕೊಳ್ಳುವಂಥ ಹುಡುಗರು. ಆದರೆ ಚಳುವಳಿ ಪ್ರವೇಶ ಮಾಡಿದ ಮೇಲೆ ಆಮೇಲೆ ನಮ್ಮಲ್ಲಿ ವಿದ್ಯಾವಂತರು ಎಲ್ಲರೂ ಇದ್ದೋ ಕಾರಣಕ್ಕೆ ಯುವಕರಲ್ಲಿ ಈಗ ಒಂದು ರೀತಿ ಸ್ಪರ್ಧಾತ್ಮಕವಾಗಿ, ನೀನು ಆ ಪುಸ್ತಕ ಓದ್ಯಾ, ಇದನ್ನು ಓದ್ಯಾ, ಅದು ಚೆನ್ನಾಗಿದೆ, ಈ ಮ್ಯಾಟರ್ ಚೆನ್ನಾಗಿದೆ, ಅದು ಚೆನ್ನಾಗಿ ಬರೆದವ್ರೆ ರೈಟವ್ರು ಇಂಥವ್ರು, ಹೀಗೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡೋ ಕಡೆಗೆ ನಮ್ಮದು ಆಸಕ್ತಿಗಳು ಚಳುವಳಿ ಜೊತೆಯಲ್ಲಿ ಬೆಳೆದು. ಆವತ್ತಿನ ಹೋರಾಟಗಳಿಗೂ ಇವತ್ತಿನ ಹೋರಾಟಗಳಿಗೂ ಇರುವಂಥ ವ್ಯತ್ಯಾಸ ಹೇಗಿದೆ? ಆವತ್ತಿನ ಹೋರಾಟ ನೇರವಾಗಿ ನಿಸ್ವಾರ್ಥತೆಯಿಂದ ಬರೋರು. ಇವತ್ತಿನ ಹೋರಾಟ ಅನೇಕ ಮಜಲುಗಳನ್ನು ಪಡ್ಕೊಳ್ಳುತ್ತೆ. ಹೋರಾಟ ಅಂದರೆ ಹೀಗೆ ಆಗೋದಿಲ್ಲ, ರೊಕ್ಕ ಬೇಕು, ರೊಕ್ಕ ಹೆಂಗೆ ಕಲೆಕ್ಷನ್ ಮಾಡಬೇಕು, ಹೆಂಗೆ ತಗೋಬೇಕು, ಇದೇ ಆಲೋಚನೆಗಳ ಮೇಲೆ ಇವತ್ತಿನ ಹೋರಾಟಗಳು ಪ್ರಾರಂಭ ಆಗುತ್ತೆ. ಆವಾಗೆಲ್ಲ ನಾವೆಲ್ಲ ಇರುವಾಗ ಇದು ರೈತ ಚಳುವಳಿ ಅಂದರೆ ರೈತನೇ ಹಾಕ್ಕೋಬೇಕು, ಅಯ್ಯೋ ರೈತರ ಕೈಲಿ ಎಷ್ಟು ಕಷ್ಟಪ್ಪ, ಅವರು ಅಷ್ಟು ಕೊಡೋದು ಬೇಡ, ಹೆಚ್ಚು ಜನ ಕೊಡಲಿ, 10 ರೂಪಾಯೇ ಕೊಡಲಿ, ಹೆಚ್ಚು ಜನ ಕೊಡಲಿ. ಹಾಗಾಗಿ ಹೆಚ್ಚು ಜನ ಸೇರಿ ಹಾಕ್ಕೊಂಡು ಮಾಡ್ತಕ್ಕಂಥದ್ದು ಚಳುವಳಿ ಆಗುತ್ತೆ. ನಾವು ಕಲೆಕ್ಷನ್ ಮಾಡಿದರೆ ಅದು ಬೇರೆ ಅರ್ಥ ಆಗುತ್ತೆ. ಆ ಕಾರಣಕ್ಕೆ ಇದು ಹೀಗೆ ನಡಿಬೇಕು, ಪ್ರಾಮಾಣಿಕವೇ ಇರಬೇಕು, ಇದು ಸಜ್ಜನಿಕೆಯ ದಾರಿ ಇರಬೇಕು, ಹೀಗೆ ನಡ್ಕೊಂಬಂದಿರೋದು ಇತಿಹಾಸ.